ಪರಿಸ್ಥಿತಿಯಲ್ಲಿಯೂ ಎಂತ ಸ್ಥಿತಿಗತಿಯಲ್ಲಿಯೂ ದೇವರ ಮಾತಿಗೆ ವಿರೋಧವಾಗಿ ಹೋಗ್ತಾ ಇರಲಿಲ್ಲ. ಅವನು ದೇವರ ಮಾತಿಗೆ ಅಡ್ಡದಿಡ್ಡಿ ಮಾತಾಡ್ತಾ ಇರಲಿಲ್ಲ. ದೇವರು ಏನೇ ಹೇಳಿದ್ರು ಎಸ್ ಎಂಬುದಾಗಿ ಹೇಳ್ತಿದ್ದ. ಹಲ್ಲೆಲೂಯಾ. ಮೈಯೆಲ್ಲ ಹುಣಿಗಳು ತುಂಬಿಕೊಂಡು ನಾಯಿ ಬಂದು ನೆಕ್ತಿದವು ಮೈಯನ್ನ. ತಂದೆ ತಾಯೆಲ್ಲ ನಾಶ ಆದ. ಕಟ್ಕೊಂಡು 8 ದಿವಸ ಬಿಟ್ಟದ್ದು. 3 ಜನ ಸ್ನೇಹಿತರು ಬಂದು ಏನೋ ಒಳ್ಳೇದು ಮಾಡೋಣ, ಏನೋ 4 ಸಾಂತ್ವನ ಹೇಳೋಣ ಅಂತ ಬಂದ್ರು. ಅಂತ ಸಮಯದಲ್ಲಿ ಅವರು ತಿರುಗು ಮಾಡುವಾಗ ನಿಂತಾಗ ದೇವರ ವಾಕ್ಯ ಹೇಳ್ತದೆ, ದೇವರು ಯೋಬನನ್ನ ಮರೆಯಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ದೇವರು ಹೇಳ್ತಾನೆ ತನ್ನ ಯೋಬನ ಸ್ನೇಹಿತರಿಗೆ, ನೀವು ನನ್ನ ಸೇವಕನಾದ ಯೋಬನು ಮಾತಾಡಿದಾಗೆ ನೀವ್ಯಾರು ಮಾತಾಡಲಿಲ್ಲ. ಯಥಾರ್ಥವಾಗಿ ನೀವು ಮಾತಾಡಿ ನೋಡಿ. ದೇವರಿಲ್ಲದೇನೆ ಪರಲೋಕದಲ್ಲಿದ್ದಾನೆ. ಯೋಬ ಒಂದು ಕೆಸರು ಗುಂಡಲ್ಲಿ ಬಿದ್ದಿದ್ದಾನೆ, ಬೂದಿ ಮೇಲೆ ಕುತ್ಕೊಂಡಿದ್ದಾನೆ, ಬೂದಿಯನ್ನ ಮೈ ಮೇಲೆ ಹಾಕೊಂಡು ಕೆರ್ಕೊಂತ ಇದ್ದಾನೆ. ಅಂತ ಸಂದರ್ಭದಲ್ಲಿ ದೇವರು ಅವನನ್ನ ನೆನಪು ಮಾಡಿಕೊಂಡ. ಯಾಕೆ ನೆನಪು ಮಾಡಿಕೊಂಡ ಅಂದ್ರೆ ಆದ್ರೂ ದೇವರಿಗೆ ವಿಧೇಯತೆ ಉಳ್ಳಂತ ವ್ಯಕ್ತಿ ಆಗಿದ್ದ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಒಂದನೇದಾಗಿ ದೇವರು ಬಡವರನ್ನು ನೆನಪು ಮಾಡಿಕೊಳ್ತಾನೆ, ಮರೆಯೋದಿಲ್ಲ. ಎರಡನೇದಾಗಿ ವಿಧೇಯತೆ ಉಳ್ಳಂತ ವ್ಯಕ್ತಿಗಳು. ಹಲ್ಲೆಲೂಯಾ. ವಿಧೇಯತೆ. ಏನು ಹೇಳಿದ್ರು ಈ ವ್ಯಕ್ತಿ ಮಾಡ್ತಾನಪ್ಪ. ಇವನಿಗೆ ಏನು ಹೇಳಿ ಹೋದ್ರು ಸಹ ಏನಿಲ್ಲ, ನನಗೆ ಚಿಂತೆ ಇಲ್ಲ, ಅವನ ಕೆಲಸ ಅವರು ಮಾಡ್ತಾನೆ.